ದಂಡುಪಳ್ಳೆ ಡೈರೆಕ್ಟ್ರು ನಮ್ಮ ಶ್ರೀನಿವಾಸ ರಾಜ್ ಅವರು ಕಥೆ ಹೇಳಬೇಕು ಅಂದಿದ ತಕ್ಷಣ ನನ್ನ ತಲೆಯಲ್ಲಿ ಬಂದಿದ್ದು ಅವ್ರ ಜಾನರೇ ಬೇರೆ, ನನ್ನ ಜಾನರ್ ನನ್ನ ಫ್ಯಾಮಿಲಿ ಯೂತ್ ಲವ್ ಸ್ಟೋರಿ ಈ ಥರ ಜಾನರಲ್ಲಿ ಇದ್ದವನು. ಸೊ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇವರೇನೋ ಬೇರೆ ನನ್ನ ಹಿಡ್ಕೊಂಡೇನೋ ಬೇರೆ ಮಾಡ್ತಿದ್ದಾರೆ ಅಂಥೇಳಿ ನಾನು ನಮ್ಮ ಮ್ಯಾನೇಜರ್ಗೆ ಹೇಳಿದೆ. ಓಕೆ ನಮ್ಮ ಏನು ಅದು ಯಾವ ಥರ ಸಬ್ಜೆಕ್ಟ್ ಮಾಡ್ತಾವ್ರಿ ಇವರು ನನಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದಾರೆ ಈ ಥರ ಏನೋ ಬೇರೆ ಥರ ಮಾಡ್ತಾ ಇದ್ದೀವಿ. ನಾನು ಅಂದ್ಕೊಂಡು ಓಕೆ ಕ್ರೈಮ್ ಬೇಸ್ಡ್ ಏನೋ ಮಾಡ್ತಿರ್ತಾರೆ ಅಂತ ಹೇಳಿ ವಿ ಮೆಟ್ ನಮ್ಮ ಮನೇಲಿ. ಸೊ ಸಿಕ್ಕಿದಾಗ ಅವ್ರು 2 ಲೈನ್ ಹೇಳಿದ್ರು, ಅದರಲ್ಲಿ ಒಂದು ಲೈನು ಕೃಷ್ಣ ಪ್ರಣಯ ಸಖಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿಯಲ್ಲಿ ನಡೆಯೋದು ಅವೆಲ್ಲ ಇಟ್ಕೊಂಡು ಇವತ್ತಿನ ಟೈಮ್ಗೆ ಹೇಗೆ ಬೇಕೋ ಆ ಥರ ಹೊಸದಾಗಿ ಮಾಡಿದರು. ಇದೆಲ್ಲ ಆದ್ಮೇಲೆ ಹೇಳಿದೆ, ನೀವು ದಂಡುಪಾಳ್ಯ ಡೈರೆಕ್ಟ್ರು ನನ್ನ ಕತೆ ಹೇಳ್ತೀರಾ ಅಂದಾಗ ಏನು ಯಾರೂ ಚೇಂಜ್ ಮಾಡಿಲ್ಲ, ಮೋಸ್ಟ್ಲಿ ಇವರೇನೋ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ನ ನಾನು ಬೇರೆ ಥರ ತೋರಿಸ್ತೀನಿ ಅಂತ ಬಂದ್ರೇನೋ ಅಂದ್ಕೊಂಡೆ, ಭಯ ಇತ್ತು ನನಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರು ಯಾಕೆ ಸರ್ ನೀವು ಬೇರೆ ಥರ ಮಾಡಲ್ಲ? ಮಾಡ್ತೀನಿ, ಬಟ್ ನಮ್ಮ ಜಾನರಲ್ಲಿ ಇಟ್ಕೊಂಡೇ ಮಾಡ್ಬೇಕಲ್ಲ. ಯಾವುದೋ ಒಂದು ಹೋಟ್ಲು ಇಡ್ಲಿ ಸಾಂಬಾರ್ ಫೇಮಸ್ ಅಂದ್ರೆ ಅದು ಇಡ್ಲಿ ಸಾಂಬಾರೇ ಇರ್ಬೇಕಲ್ಲಿ, ಅದ್ರ ಜೊತೆಲಿ ಬೇಕಾದ್ರೆ ಚಿತ್ರಾನ್ನ ಒಡೆ ಕೊಡ್ಬೋದು, ಬಟ್ ಇಡ್ಲಿ ಸಾಂಬಾರ್ ಮರಿಬಾರ್ದಲ್ಲ ಅಂತ ಹೇಳಿದೆ. ಕರೆಕ್ಟ್ ಸರ್ ಅಂದ್ರು. ಸೊ ಈ ತರ ಸ್ಟಾರ್ಟ್ ಆಗಿದ್ದು ಜರ್ನಿ. ಒಬ್ಬೊಬ್ರು ಏನಾಗುತ್ತೆ, ನರೇಟ್ ಮಾಡಕ್ ಬರಲ್ಲ ಕಥನ, ಸಿನಿಮಾ ಬಹಳ ಚೆನ್ನಾಗಿ ಮಾಡ್ತಾರೆ. ಒಬ್ಬೊಬ್ರು ಕಥೆನ ಅದ್ಭುತವಾಗಿ ಹೇಳ್ತಾರೆ, ಸಿನಿಮಾ ಮಾಡ್ಬೇಕಾದ್ರೆ ಝೀರೋ. ಬಟ್ ರಾಜು ಅವರು ಮಾತು ಕಮ್ಮಿ, ಒಂದು ಲೈನ್ ಹೇಳಿದ್ರು, ಈ ತರ ಲೈನು ಸರ್ ಈ ಸ್ಕೇಲ್ ಅಲ್ಲಿ ಇರುತ್ತೆ, ಬಜೆಟ್ ವೈಸ್ ನಾವಿನ್ನೂ ಅದನ್ನ ಬೌಂಡ್ರಿನೇ ಹಾಕೊಂಡಿಲ್ಲ, ಸೊ ಇಟ್ ವಿಲ್ ಬಿ ಫ್ಯಾಮಿಲಿ ಡ್ರಾಮಾ. ಅಂದ್ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ ಗೊತ್ತಾ, ಆಸ್ ಆಕ್ಟರ್, ಓಕೆ ಫ್ಯಾಮಿಲಿ ಡ್ರಾಮಾ ಈ ತರ ಇದೆ, ಈ ತರ ಕತೆ ಅಂದ್ರೆ ಸೊ ನಾವು ಇನ್ವಾಲ್ವ್ ಆಗಿ ಮಾಡ್ಬೋದು. ಓಕೆ ಬೆಸ್ಟ್ ಪಾರ್ಟ್ ಅಂದ್ರೆ ರಾಜು ಅವ್ರದ್ದು ಇಟ್ಸ್ ಲೈಕ್ ನಾಟ್ ಐ, ಅವರು ವಿ ತರ, ವಿ ಇಸ್ ಬಿಗರ್ ದೆನ್ ಐ. ನಾನು ಅನ್ನೋದು ಅಂದ್ಕೊಳ್ಳೋದು ಚಿಕ್ಕದು, ನಾವು ಅಂದ್ಕೊಳ್ಳೋದು ದೊಡ್ಡದು ಅಂತ. ಸೊ ದಿಸ್ ಫಿಲಮ್ ಆ ಥರ ಆಗಿದ್ದು ನಾವು ಅಂತ. ಬಿಕಾಸ್ ಅವರು ಸರ್ ನಾನು ಆ ಥರ ಜಾನರ್ ಭಾಳ ಈಸಿಯಾಗಿ ಮಾಡ್ತೀನಿ, ಆ ಥರ ಕ್ರೈಮ್ ಸಿನಿಮಾ ಮಾಡಬೇಕಾದ್ರೆ ಭಾಳ ಈಸಿ ನನಗೆ, ಫ್ಯಾಮಿಲಿ ಅಂತ ಎಮೋಷ್ನಲ್ ಡ್ರಾಮಾ ಕಮರ್ಷಿಯಲ್ ಏನು ಕರಿತೀವಿ ನಾವು 4 ಫೈಟು ಆ ಥರ ಎಲ್ಲ ಭಾಳ ಈಸಿ ಸರ್ ಅಂದ್ಕೊಂಡೆ. ಬಟ್ ಸ್ಕ್ರಿಪ್ಟ್ ಮಾಡ್ತಾ ಶೂಟಿಂಗ್ ಮಾಡ್ತಾ ನನಗನ್ಸಿದ್ದು ಇದು ಟಫ್ ಜಾನರ್ ಅಂತ. ಯಾಕಂದ್ರೆ ನಿಮ್ಗೇನಾಗುತ್ತೆ, ಒಂದು ಸಾಂಗಲ್ಲಿ ಬೇಕಂದ್ರೆ ನೋಡಿ ನೀವು ಆಡಿಯನ್ಸು ಎದ್ದಾಚೆ ಹೋಗ್ಬೋದು, ಸಿಗರೇಟ್ ಸೇದಕ್ಕೆ, ಬಾತ್ರೂಮ್ಗೆ, ಅಲ್ಲೇ ಬ್ರೇಕ್ ತೊಗೊಳಕ್ಕೆ. ಬಟ್ ಆಕ್ಷನ್ ಅಲ್ಲಿ ಎದ್ದೋಗಲ್ಲ. 2 ನಿಮಿಷದ ಆಕ್ಷನ್ ಅಂದ್ರೆ ಏನಾಗ್ಬೋದು, ಪದೇ ಆಕ್ಷನ್ ಆದ್ರೆ ಅದು ಎದ್ದೋಗ್ತಾರೆ. ಬಟ್ ಪರ್ಫೆಕ್ಟ್ ಆಗಿ ಕೂತ್ಕೊಂಡ್ರೆ ಒಂದು 2-2.5 ನಿಮಿಷ 3 ನಿಮಿಷ ಆಕ್ಷನ್ ಎದ್ದೋಗಲ್ಲ. ಬಟ್ ಈ ತರ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಮಾಡಬೇಕಾದ್ರೆ ಈಚ್ ಅಂಡ್ ಎವ್ರಿ ಸೀನು ಆಕ್ಷನ್ ತರ. ಸೊ ಜನಗಳನ್ನ ಒಂದು ಫನ್ನು, ಒಂದು ಎಮೋಷನ್ನು, ಒಂದು ನಾರ್ಮಲ್ ಸೀನು ಮಾಡಿ ಹಿಡಿದಿಟ್ಕೊಳ್ಳೋದೇ ಒಂದು ಚಾಲೆಂಜ್ ಈ ತರ ಸಿನಿಮಾಲಿ. ಸೊ ಅದನ್ನ ಹೇಳಿದ್ರು, ಅದು ಈಸಿ ಸರ್, ಇದು ಸ್ವಲ್ಪ ಕಷ್ಟ ನನಗೆ ಅಂತ. ದ ವೇ ಅವ್ರು ಮಾಡ್ಕೊಂಡಿದ್ದ ರೀತಿ, ಅವ್ರು ಶೂಟಿಂಗ್ ಮಾಡ್ತಿದ್ದ ರೀತಿ ಫಸ್ಟ್ ಡೇನೆ ಗೊತ್ತಾಯ್ತು, ಓಕೆ ಇವರು ಸಗದ ಮಾಡ್ತಾರೆ, ಇವರು ಸಗದ ಮಾಡ್ತಾರೆ. ಬೇಸಿಕಲಿ ರಸಿಕತೆ ಅನ್ನೋದು ಬೇರೆ ತರ ತಗೋಬೇಡಿ, ಇಟ್ಸ್ ಎಲ್ಲ ಕಲೆ, ಸಿನಿಮಾ, ಮ್ಯೂಸಿಕ್ ಅದನ್ನೆಲ್ಲ ಒಂದು ಇಷ್ಟಪಡೋಂಥ ಮನುಷ್ಯನೇ. ಈವನ್ ನನಗೆ ನೋಡಿ, ನಿಮ್ಗೊಂದು ಈ ಪಾಯಿಂಟ್ ಒಳ್ಳೆ ಕ್ವಶನ್ ನಾನು ಹೇಳ್ತೀನಿ ನೋಡಿ. ದಂಡುಪಾಳ್ಯಲ್ಲಿ ನೀವು, ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ಕೇಳಿದೆ, ಎಷ್ಟು ಮರ್ಡರ್ ಆಗುತ್ತೆ ದಂಡುಪಾಳ್ಯ ಸಿನಿಮಾಲಿ, ಎಷ್ಟು ರೇಪ್ಗಳಾಗುತ್ತೆ. ಒಟ್ಟು ಆ ಸಿನಿಮಾ ಅಲ್ಲಿ ಅವ್ರು ಹೇಳಿದ ಪ್ರಕಾರ 96 ರೇಪ್ಗಳಾಗುತ್ತೆ, ಮರ್ಡರ್ಗಳಾಗುತ್ತೆ. ಇಫ್ ಯು ಸಿ ಆ ಸಿನಿಮಾಲ್ಲಿ ನೀವು ನೋಡಿದಾಗ ನಿಮ್ಗೆ ಎಲ್ಲೂ ಆಗ್ಲಿ, ರಕ್ತ ಆಗ್ಲಿ, ಒಂಥರ ಅಸಹ್ಯ ಹುಟ್ಟೋದಾಗ್ಲಿ ಆ ಥರದ್ದಿಲ್ಲ, ಭಯ ಹುಟ್ಟಿಸ್ತಾರೆ ಅಷ್ಟೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಡೈರೆಕ್ಟರ್. ಹೆಂಗ್ ಬೇಕಾ ತೋರಿಸ್ಬೋದಲ್ಲ ನೀವು, ಕೊಲೆ ಅಂದ್ರೆ ಚುಚ್ಚಿ ಕರಳು ಆಚೆ ಬರೋದು, ಕಣ್ಣು ಗುಡ್ಡೆ ಬಿದ್ದು ಹಂಗೆ ತೋರಿಸ್ಬೋದಲ್ಲ. ಬಟ್ ಅದು ಒಂಥರ
ನೀಟಾಗಿ ತೋರಿಸ್ಕೊಂಡು ಬಂದಿದ್ದಾರೆ. ಸೊ ಅದನ್ನ ಅವರೇ ಹೇಳಿದ್ ನನಗೆ, ನೋಡಿ ಸರ್ ನನ್ನೆಲ್ಲ ಹಿಂಗಂತಾರೆ ಸರ್, ಬಟ್ ನೀವು ನೋಡಿ ಸರ್ ನನ್ನ ಸಿನಿಮಾ ಅಲ್ಲಿ ಆ ಥರ ಕ್ರೈಮ್ ಸಿನಿಮಾ ಇದ್ರು ಕೂಡ ನಾನು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀನಿ ಅಂತ.